ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದ ಒಬ್ಬ ಶ್ರೇಷ್ಠ ಶರಣ ಸಂತ, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೋರ್ಗಾಂವದಲ್ಲಿ ಜನಿಸಿರುವಂತಹ ಮಹಾಯೋಗಿ ದಾನಲಿಂಗೇಶ್ವರ ಸ್ವಾಮಿಗಳು. ಅವರ ಚರಿತೆಯನ್ನು ಇವತ್ತು ನಾವು ಪ್ರಾರಂಭ ಮಾಡೋಣ. ದಾನಲಿಂಗೇಶ್ವರ ಮಹಾಸ್ವಾಮಿಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೋರಗಾಂವ್ ಗ್ರಾಮದಲ್ಲಿ ಜನಿಸಿರ್ತಾರೆ. ಇವರ ಜನನಕ್ಕೆ ಬಹಳ ಒಂದು ವಿಶೇಷವಾದಂತಹ ಒಂದು ಘಟನೆ, ಒಂದು ಚರಿತ್ರೆನೇ ಇದೆ. ಅದೇನು ಅಂತಂದ್ರೆ, ಬೋರಗಾಂವದೊಳಗೆ ನಾಗಶರ್ಮ ಅನ್ನುವಂತಹ ಒಬ್ಬ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದ ವ್ಯಕ್ತಿ ಇದ್ದ, ವಿಶ್ವಕರ್ಮ ಕುಟುಂಬಕ್ಕೆ ಸೇರಿದಂತಹ ವ್ಯಕ್ತಿ. ನಾಗಶರ್ಮ ಸುಮಾರು ವರ್ಷಗಳಿಂದ ಸಂತಾನಹೀನನಾಗಿ ಜೀವನವನ್ನು ನಡೆಸ್ತಾ ಇದ್ದ. ಮದುವೆಯಾಗಿ ಬಹಳ ವರ್ಷ ಆಗಿತ್ತು, ಸಂತಾನರೇ ಆಗಿರಲಿಲ್ಲ. ಆದರೆ ನಾಗಶರ್ಮ ತನ್ನ ವೃತ್ತಿಯನ್ನು ಮಾಡ್ಕೊತ ಎಲ್ಲ ಜನರೊಂದಿಗೆ ಬಹಳ ಪ್ರೀತಿಯಿಂದ ಇರಾಮ. ಏನರೇ ಸಹಾಯ ಸಹಕಾರ ಬೇಕಂದ್ರೆ ನನ್ನ ಹತ್ತಿಗೆ ಬರ್ರಿಪ್ಪ ಅಂತ ಹೇಳವ. ಸತಿಪತಿಗಳು ಬಹಳಷ್ಟು ಸುಂದರವಾಗಿ ತಮ್ಮ ಜೀವನವನ್ನು ನಡೆಸುವಂಥ ಎಲ್ಲರಿಗೆ ಬೇಕಾಗಿದ್ದಂತಹ ಕುಟುಂಬ ಆಗಿತ್ತು. ಆದ್ರೆ ಈ ನಾಗಶರ್ಮ ದಂಪತಿಗಳಿಗೆ ಒಂದೇ ಒಂದು ಕೊರತೆ ಏನು ಅಂತಂದ್ರೆ, ಸಂತಾನ ಭಾಗ್ಯ ಇಲ್ಲ ಅನ್ನೋದೊಂದು ಕೊರತೆ. ಒಂದು ಸಲ ರಾತ್ರಿ ನಾಗಶರ್ಮನ ಹೆಂಡತಿ ಅಂದರು, ಏನ್ರಿ ಮದುವೆಗೆ ಇಷ್ಟು ವರ್ಷ ಆತು, ವಯಸ್ಸು ಹಂಗೆ ಗತಿಸ್ತಾ ಇದೆ, ಯಾವೂ ನಮಗೆ ಮಕ್ಕಳಾಗುವ ಲಕ್ಷಣಗಳ ಕಾಣ್ತಿಲ್ಲ. ಎಷ್ಟು ದಿವಸ ಅಂತ ಹೇಳಿ ನಾವು ಹಿಂಗೆ ಇದನ್ನು ಸಹನ ಮಾಡ್ಕೋಬೇಕು? ಯಾವ ಜನ್ಮದ ಪಾಪ ಕರ್ಮವೋ ಏನೋ ನಮಗೆ ಮಕ್ಕಳ ಆಗುವತ್ತಲ್ರಿ ಅಂಥೇಳಿ ಸತಿ ಅಂದಾಗ, ಹೌದು ನೀ ಹೇಳಿದ್ದು ಖರೆ ಐತಿ. ಪ್ರತಿಯೊಂದನ್ನು ಪಡ್ಕೋಬೇಕಂದ್ರೆ ಜನ್ಮ ಜನ್ಮಾಂತರದ ಕರ್ಮ ಫಲ ಅನ್ನೋದೇನದ ಅದಕ್ಕೆ ತಕ್ಕಂಗೆ ನಡೀತಿರ್ತೈತಿ. ನಮ್ಮ ಕರ್ಮ ಎಲ್ಲ ತೀರಿದ ಬಳಕ ಏನಾಗ್ತೈತಿ ನೋಡೋಣ ಅಂಥೇಳಿ, ಅದಾಗಲೇ ಎಷ್ಟೋ ಪೂಜಾ ಕೈಂಕರ್ಯಗಳು, ವ್ರತಗಳು, ಅದು ಇದು ಎಲ್ಲಾನು ಆಗಿ ಹೋಗಿತ್ರಿ. ಒಂದು 2 ವರ್ಷ ಮಕ್ಕಳು ಆಗದೇ ಇರೋ ಸಂದರ್ಭದೊಳಗೆ ನೋಡಿಕೊಂಡು ಅಲ್ಲಿಂದ ಎಲ್ಲ ಚಾಲೂ ಮಾಡಿಬಿಟ್ಟಿದ್ದಳಕ್ಕೆ. ಎಲ್ಲ ಪೂಜಾ ಮಾಡೋದು, ವ್ರತ ಮಾಡೋದು, ಆಚರಣೆಗಳು, ಯಾವ ದೇವಸ್ಥಾನಕ್ಕೆ ಹೋಗಂತಾರ ಅಲ್ಲಿ ಹೋಗೋದು ಎಲ್ಲ ಮಾಡ್ಲಿಕ್ಕೆ ಹತ್ತಿದ್ರು. ಆದರೆ ಏನು ಮಾಡ್ರು ಅದರ ಫಲ ಸಿಕ್ಕಿಲ್ಲ. ಕೊನೆಯದಾಗಿ ಒಂದು ಪ್ರಯತ್ನ ಅಂಥೇಳಿ ಒಬ್ರು ಯಾರೋ ಹೇಳಿದರು, ಅಲ್ಲ ನೀವು ಇಷ್ಟೆಲ್ಲ ಮಾಡೋಕ್ಕಿಂತ ಒಂದು ಕೆಲಸ ಮಾಡ್ರಿ, ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆ ಐತಿ, ಆ ಕೊಲ್ಲಾಪುರ ಜಿಲ್ಲೆಯೊಳಗೆ ಆ ಕೊಲ್ಲಾಪುರ ಜಿಲ್ಲೆಯ ಹಾತಕಣಗಲ ಅನ್ನುವಂಥ ತಾಲೂಕದ, ಆ ಹಾತಕಣಗಲ ತಾಲೂಕಿನ ಆಲತಗಿ ಎನ್ನುವಂತಹ ಒಂದು ಊರು, ಆಲತಗಿ. ಈ ಆಲತಗಿ ಒಳಗೆ ರಾಮಲಿಂಗೇಶ್ವರ ಅಂಥೇಳಿ ಒಂದು ದೇವಸ್ಥಾನ ಐತಿ. ಈ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಭಾಳಷ್ಟು ಜನ ನಡ್ಕೊತಾರೆ ಮತ್ತು ಭಾಳ ಸಿದ್ಧಿ ಐತಿ ಆ ದೇವಸ್ಥಾನಕ್ಕೆ. ಅದಕ್ಕೆ ನೀವು ಯಾಕೆ ಆ ರಾಮಲಿಂಗನನ್ನು ಕುರಿತು ವ್ರತ ಮಾಡಬಾರ್ದು, ಪೂಜೆ ಮಾಡಬಾರ್ದು,
ಎಲ್ಲನೂ ಮಾಡ್ಯಾರಿ, ಮತ್ತು ಇದೊಂದು ಯಾಕೆ ಬಿಡ್ತೀರಿ, ಅದೊಂದು ಮಾಡಿಬಿಡ್ರಲ್ಲ ಅಂಥೇಳಿ ಜನ ಹೇಳಿದಾಗ ಆಯಿತು ಅದು ಒಂದು ಕೊನೆ ಪ್ರಯತ್ನ ಮಾಡೋಣ ಅಂತ ಹೇಳಿ ಆ ನಾಗಶರ್ಮ ದಂಪತಿಗಳು ಏನಿದ್ರು ನೋಡ್ರಿ, ರಾಮಲಿಂಗಗೆ ಎಷ್ಟು ವರ್ಷ ನಡ್ಕೋಬೇಕ್ರಿ ಅವರು? ಬರೋಬ್ಬರಿ 12 ವರ್ಷ ನಡ್ಕೊಂಡ್ರು ನೋಡ್ರಿ. ಆಗಿನ ಸಂದರ್ಭದೊಳಗೆ ಈಗಿನ ಗತಿ ಬಸ್ಸು ಕಾರು ವ್ಯವಸ್ಥೆ ಅದು ಇದು ಏನಿಲ್ಲ. ಆ ಆ ಬೋರ್ಗಾಂವದಿಂದ ಏನಪ್ಪಾ ಅಂತಂದ್ರೆ ಕೊಲ್ಲಾಪುರ ತಕ ಹೋಗ್ಬೇಕು. ಕೊಲ್ಲಾಪುರ ಹಾತಕಣಗಲ ತಾಲೂಕಿನ ಆ ಊರಿಗೆ ಹೋಗ್ಬೇಕು. ಬಂಡಿ ಒಳಗೆ ಒಂದೊಂದ್ಸರ ಹೋಗೋದಾತಿತ್ತು, ಒಂದೊಂದ್ಸರ ಕಾಡಿನ ಮಧ್ಯೆ ನಡ್ಕೊಂತ ಹೋಗೋರು, ಯಾರ್ದೋ ಸಹಾಯ ತಗೊಂಡು ಹೋಗೋರು. ಹಿಂಗೆ 12 ವರ್ಷ ಬಹಳ ಕಠಿಣ ವ್ರತ ಮಾಡಿದ್ರು. ಯಾಕಂದ್ರೆ ನೋಡ್ರಿ, ಆ ಸಂತಾನದ ಏನು ವ್ಯಾಮೋಹ ಇರ್ತೈತಿ, ಬೇಕಂತ ಹೇಳಿ ಒಮ್ಮೆ ತಲ್ಯಾಕ ಕುಂತು ಬಿಡ್ತಂದ್ರೆ ಅದು ಎಲ್ಲ ಮಾಡಕ್ಕೆ ಹಚ್ಚತೈತ್ರಿ. ಅದು ಎಲ್ಲ ಸಿದ್ಧಿಗಳು ಅವು ಇವು ಕಠಿಣ ವ್ರತ ಏನೇ ಇರಲಿ ಅದನ್ನೆಲ್ಲ ಮಾಡಕ್ಕೆ ಹಚ್ಚತೈತಿ. ಮತ್ತು ಹಂಗೆ ಅಷ್ಟು ಮಾಡಿದ್ರೆ ಸಿದ್ಧಿ ಆಗ್ತೈತಿ ಅನ್ನೋದಿತ್ತಂದ್ರೆ ಅದು ಆಗೇ ಆಗ್ತೈತಿ. ಹೀಗಾಗಿ 12 ವರ್ಷಗಳ ಕಾಲ ನೋಡ್ರಿ ಸತತವಾಗಿ ಸತಿಪತಿಗಳು ಹೋಗಿ ಅದು ಬೇಡ್ಕೊಂಡ್ರು, ಹರಕೆಯನ್ನು ಕಟ್ಕೊಂಡ್ರು, ಪೂಜಾ ಮಾಡಿದರು, ಆರತಿ ಮಾಡೋರು, ಹೂವು ಒಯ್ಯೋರು, ನೈವೇದ್ಯ ಮಾಡೋರು, ದಿನಂಪ್ರತಿ ಕುಂತರು, ನಿಂತರು, ಮಲ್ಕೊಂಡ್ರು, ನಡೆದಾಡಿದ್ರು. ಒಟ್ಟು ರಾಮಲಿಂಗೇಶ್ವರನವರು. ಹೀಗಿದ್ದಾಗ ನಾಗಶರ್ಮ ಒಂದು ಸರ್ತಿ ಆ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೊಂಟಿದ್ದ. ಆಗಿನ ಸಂದರ್ಭದೊಳಗೆ ಸ್ವಲ್ಪ ನೋಡ್ರಿ ಕಾಡು ಮೇಡು ಅದು ಇದು ಎಲ್ಲ ಇತ್ತು. ಕಾಲ್ದಾರಿ ಒಳಗೆ ಹೊಂಟಿದ್ದ, ಒಳಗಿಂದ ಹಾಸಿ ಕಾಲ್ದಾರಿ ಒಳಗೆ ಹೋಗೋ ಸಂದರ್ಭದೊಳಗೆ ಈ ರಾಮಲಿಂಗೇಶ್ವರನೇ ಏನು ಮಾಡಿದ ಅಂತಂದ್ರೆ ಒಂದು ವ್ಯಾಘ್ರದ ರೂಪವನ್ನು ತಾಳಿ, ವ್ಯಾಘ್ರ ಅಂದ್ರೆ ಹುಲಿಯ ರೂಪವನ್ನು ತಾಳಿ, ವ್ಯಾಘ್ರ ರೂಪವನ್ನು ತಾಳಿ ಇವನು ಎದುರುಗಡೆ ಬಂದು ನಿಂತು ಬಿಡ್ತು. ನಾಗಶರ್ಮ ಈ ವ್ಯಾಘ್ರವನ್ನ ನೋಡಿದ ಅವನು ಸ್ವಲ್ಪರೇ ಅವಂಗ ಭಯ ಅದು ಇದು ಏನಾರ ಆಗ್ಬೇಕಲ್ರಿ. ಅವನ ಮನಸ್ಸಿನೊಳಗೆ ಏನಿತ್ತು ಅಂತಂದ್ರೆ ರಾಮಲಿಂಗೇಶ್ವರನನ್ನ ನೋಡಬೇಕು, ಪೂಜಾ ಕೈಂಕರ್ಯಗಳನ್ನ ಮಾಡಬೇಕು, ಇದು ಅವನ ತಲೆಯಾಗ ವಿಚಾರ. ಆಮೇಲೆ ಇದನ್ನ ಏನು ನೋಡಿದ, ವ್ಯಾಘ್ರವನ್ನ ನೋಡಿದ, ಹಂಗ ಮನದೊಳಗೆ ರಾಮಲಿಂಗೇಶ್ವರ ಅನ್ನವ ಜೊತೆಗೆ ವಿಶ್ವಕರ್ಮನ ಸ್ತುತಿಯನ್ನ ಮಾಡವ. ವಿಶ್ವಕರ್ಮನ ಸ್ತುತಿಯನ್ನ ಮಾಡ್ಕೊಂತ ರಾಮಲಿಂಗೇಶ್ವರನ ಸ್ತುತಿಯನ್ನ ಮಾಡ್ಕೊಂತ ಏನು ಮಾಡಿದ, ಅದು ಅಲ್ಲೇ ಎದುರುಗಡೆ ನಿಂತರೂ ತನಗೇನೂ ಭಯವೇ ಇಲ್ಲ ಎಂಬಂತೆ ಒಂದು ಪಕ್ಕದ ರಸ್ತೆಯೊಳಗಿಂದ ಹಾಸಿ ಹೋಗ್ಲಕತ್ತ. ವ್ಯಾಘ್ರ ನೋಡ್ಕೊಂತ ನಿಂತೈತೆ. ಇವೇನಿವ ಹಿಂಗೆ ಒಂದು ಅಂಜಲಿಲ್ಲ ಅಳಕಲಿಲ್ಲ, ಪಕ್ಕದ ಕಾಲ್ದಾರಿ ಒಳಗೆ ಹಾಸಿ ಹಂಗೆ ಹೊಂಟಾನಲ್ಲ ಅಂಥೇಳಿ. ಆವಾಗ ಆ ವ್ಯಾಘ್ರ ಏನಿತ್ತಲ್ರಿ, ರಾಮಲಿಂಗೇಶ್ವರನೇ ಬಂದು ವ್ಯಾಘ್ರ ರೂಪ ತಾಳಿದ್ದಲ್ಲ, ಆ ವ್ಯಾಘ್ರ ರಾಮಲಿಂಗೇಶ್ವರ ಅಂದ. ಎಂಥ ಗಟ್ಟಿ ಧೈರ್ಯ ಐತಿ ಎಂಥ ಗಟ್ಟಿ ಧೈರ್ಯ ಐತಿ. ಆವಾಗ ಆ ವ್ಯಾಘ್ರ ತನ್ನ ನಿಜ ರೂಪವನ್ನು ತಗೊಂಡು, ಅಂದ್ರೆ ರಾಮಲಿಂಗೇಶ್ವರ ಶಿವನ ರೂಪವನ್ನು ತಗೊಂಡು ಆ ನಾಗಶರ್ಮನನ್ನ ಕರೀತಾನೆ. ಕಂದ ಬಾ ಇಲ್ಲೇ, ನಾನೇ ಇದ್ದೀನಿ, ನಿನ್ನನ್ನು ಪರೀಕ್ಷೆ ಮಾಡೋ ಸಲುವಾಗಿ ನಾನು ವ್ಯಾಘ್ರದ ರೂಪವನ್ನು ತಾಳಿದ್ದೆ, ಬಾ ಇಲ್ಲಿ ಅಂತ ಹೇಳಿ ಕರೆದಾಗ ಏನು ಹರ್ಷೋದ್ಗಾರದಿಂದ ಆ ನಾಗಶರ್ಮ ಹುಡ್ಕೊಂತ ಬಂದ. ಯಾಕಿಷ್ಟು ನನ್ನ ಪೂಜಾ ಕೈಂಕರ್ಯಗಳನ್ನು ಮಾಡ್ಲಿಕ್ಕತ್ತೀರಿ, ಯಾವ ವರಕ್ಕಾಗಿ ನೀವು ಹಾತೊರಿತಾ ಇದ್ದೀರಿ, ಏನು ಬೇಕಾಗೈತಿ ಕೇಳ್ರಿ ನೀವು ಅಂತ ಹೇಳಿ ಅಂದಾಗ ನಾಗಶರ್ಮ ಅಂದ, ಯಪ್ಪ ನಿಮಗೆಲ್ಲ ಗೊತ್ತಿದ್ದದ ಐತಿ, ಆದರೂ ನನ್ನ ಬಾಯಲ್ಲಿ ಕೇಳಬೇಕನ್ನುವಂಥದ್ದು ನೋಡಿ ನಿನಗೆ ಹೆಂಗಿದು ಆಯಿತು. ಭಾಳ ದಿವಸ ಹಿಡ್ದ ನಮಗೆ ಸಂತಾನದ ಭಾಗ್ಯ ಇಲ್ಲ, ಅಪುತ್ರಸ್ಯ ಗತಿರ್ನಾಸ್ತಿ ಅಂಥೇಳಿ ಮಾತದ. ಅದಕ್ಕೆ ನಮಗೆ ಪುತ್ರ ಸಂತಾನ ಒಂದು ನೀನು ಮಾಡಿ ಕೊಡಬೇಕಪ್ಪ ಅಂಥೇಳಿ ಬೇಡ್ಕೊಂಡಾಗ ಶಿವ ನೋಡ್ರಿ ಎಷ್ಟು ಮಾರ್ಮಿಕವಾಗಿ ಉತ್ತರ ಹೇಳ್ತಾನೆ. ಅವಾಗ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪೋಷಕರ್ತ ಅಂದ್ರೆ ಪೋಷಣೆ ಮಾಡೋನು, ನಾನು ವಿನಾಶಕರ್ತ. ನೀನು ಹೋಗಿ ವಿನಾಶ ಮಾಡೋವನನ್ನ ನಿನ್ನ ಪುತ್ರ ಬೇಕಂದ್ರೆ ನಾ ಹೆಂಗೆ ವರ ಕೊಡಕ್ಕಾಕೈತಿ ಅಂಥೇಳಿ ಶಿವನು ನೋಡ್ರಿ ಕೇಳಾವಲ್ರಿ. ಅವನು ಶಿವನು ಹಿಂಗೆ ಕೇಳಿದಾಗ ನಾಗಶರ್ಮ ಅಂದ,
ಯಪ್ಪ ನಿನ್ನ ಲೀಲೆಗಳು ಎಷ್ಟು ಅದಾವ ಅಂತ ಹೇಳಿ ನನಗೇನು ಗೊತ್ತಿಲ್ಲನ. ಮತ್ತು ನೀ ಹೇಳಿದ್ರ ಬ್ರಹ್ಮ ಕೇಳಬಾರದಂತ ಹೇಳಿ ಏನಾರ ಐತನ? ಬ್ರಹ್ಮ ಮಾಡುವುದನ್ನ ನೀನು ಮಾಡಬಾರ್ದು ಅಂತ ಹೇಳಿ ಏನಾರ ಐತನ? ನನಗೆ ನೀನೇ ಒಂದು ವರ ಕೊಡತಂದೆ ಹೆಂಗಾದ್ರೂ ಮಾಡಿ ಅಂತಂದಾಗ ನೋಡ್ರಿ, ಈ ದೇವರು ಮತ್ತು ವ್ಯಕ್ತಿಗಳ ನಡ್ಬರ್ಕ್ ಹಿಂಗೆಲ್ಲ ಮಾತು ನಡೀತಾವಂದ್ರೆ ಇದೊಂದು ರೀತಿ ಈಗಿನ ಸಂದರ್ಭದೊಳಗೆ ಏನು ಅನ್ಸತಿ, ಹಿಂಗೆಲ್ಲ ಆಗ್ತೈತೇನಿದು, ಹಿಂಗೆ ಸಾಧ್ಯ ಐತೇನಿದು ಅಂತೇಳಿ. ರಾಮಕೃಷ್ಣ ಪರಮಹಂಸರು ಕಾಳಿಕಾ ದೇವಿ ಜೊತೆ ಮಾತಾಡ್ಕೊಂತ ಅವ್ರು ಏನು ಹರಟಿ ಹೊಡಿತಾರ ಅನ್ನೋ ಅಂದವ್ರ ಜೊತೆ ಮಾತಾಡೋರು ಅವರು. ದೇವರುಗಳಂದ್ರೆ ಅದನ್ನ ನಾವು ಯಾರಿಗೆ ದೇವ್ರಂದ್ರೆ ಯಾರಿಗ್ರಿ? ನಮಗೆ ತಾನೇ ದೇವರು. ದೇವ್ರಂದ್ರೆ ಯಾರು ಬ್ಯಾರೆ ಅಲ್ಲ, ಅವರು ದೇವರು ನಮ್ಮವರೇ, ಅವರು ದೇವರು ಅಂದಂಗ. ಹಿಂಗಾಗಿ ಈ ರೀತಿ ದೇವತೆಗಳು ಮತ್ತು ಮಾನವರು ಮಾತಾಡ್ತಾರಂದ್ರೆ ಅವ್ರದ್ದು ಸಂಬಂಧ, ಅವ್ರದ್ದು ಶಕ್ತಿ ಎಷ್ಟು ಇರ್ಬೋದು ಅಂತ ವಿಚಾರ ಮಾಡ್ಬೇಕಾಕತಿ. ಈಗ ನಾವು ಇದು ಒಂದು ರೀತಿ ಈಗ ದೇವ್ರು ಕೂಡ ಮಾತಾಡೋದ, ಅದು ಅಂಥ ವ್ಯಕ್ತಿಗಳು ಸಿಗೋದೇ ಅಸಂಭವ. ದೇವ್ರು ಕೂಡ ಅಲ್ರಿ, ಬಂದಂಥ ಭಕ್ತರ ಜೋಡಿ ಎಷ್ಟೋ ಗುರುಗಳ ಮಾತಾಡಂಗಿಲ್ಲ ಈಗ ಅಂಥ ಕಾಲ ಐತಿ. ಇರಲಿ, ಅದು ಕಾಲಕ್ಕೆ ಏನು ನಡಿಬೇಕು ಅದು ನಡೀತಿರ್ತೈತಿ. ಇನ್ನು ಈ ಪರಮಾತ್ಮನ ಜೊತೆ ನಾಗಶರ್ಮ ಹಿಂಗೆಲ್ಲ ಮಾತಾಡಿದಾಗ ಶಿವ ನಗಲಿಕತ್ತ. ಏನು ವಿಚಿತ್ರ ನಿಂದು ಮಾತು, ಭಾಳ ವಿಚಿತ್ರದಾವ ಬಿಡಪ್ಪ, ನಿನ್ನೂ ನನ್ನ ಮನಸ್ಸು ಗೆದ್ದಿ ನೀನು ಅಂತಂದಾಗ, ಆಯಿತು ನಿನಗೆ ನಾನು ವರ ಕೊಡ್ತೀನಿ ಮತ್ತು ನಿನಗೆ ಸಂತಾನ ಪ್ರಾಪ್ತಿ ಆಗಲಿ ಅಂಥೇಳಿ ವರ ಕೊಟ್ಟು ಆ ರಾಮಲಿಂಗೇಶ್ವರ ಮಾಯಾದ. ಭಾಳ ಸಂತೋಷ ಆಯಿತು. ಎಷ್ಟು ಸಂತೋಷ ಅಂದ್ರೆ ಹೀಗೆ ಮನೆಗೆ ಓಡಿ ಬಂದ. ನೋಡ ಈಕಿನ, ಯಾರಿಗೆ ಹೆಂಡತಿ ಹೇಳ್ತಾನೆ, ನೋಡ ಈಕಿನ ನಾನು ಮತ್ತು ಇವತ್ತು ಹಿಂಗೆ ಹೊಂಟಾಗ ವ್ಯಾಘ್ರ ಎದುರಿಗೆ ಬಂತು. ನಾನೇನು ಅಂಜಲಿಲ್ಲ, ಅಳಕ್ಲಿಲ್ಲ. ರಾಮಲಿಂಗೇಶ್ವರನ ನೆನಪು ಮಾಡಿದೆ, ವಿಶ್ವಕರ್ಮನ ಸ್ತುತಿಯನ್ನು ಮಾಡಿದೆ. ಅಂಜದೆ ಅಳಕದೆ ನಾನು ಆ ಕಡೆ ದಾರಿಯಿಂದ ಹೋಗುವಾಗ ಮತ್ತೆ ವ್ಯಾಘ್ರ ಶಿವ ಆಗಿ ಬದಲಾವಣೆಗೊಂಡು ನನಗೆ ಇಂಥ ವರ ಕೊಟ್ಟುಬಿಟ್ಟ ನೋಡು, ಇಂಥ ವರ ಕೊಟ್ಟ ನೋಡು ಅಂದ ಕೂಡಲೇ ಏನು ಸಂತೋಷ ಆಗ್ಬೇಕ್ರಿ ಹೆಂಡತಿಗೆ, ಏನು ಸಂತೋಷ ಆಗ್ಬೇಕು ನೋಡ್ರಿ. ಹಸು ಆದವಂಗ ಅನ್ನ ಕೊಟ್ರೆ ಏನು ಸಂತೋಷ, ಮಕ್ಕಳಿಲ್ದವನಿಗೆ ಮಕ್ಕಳು ಕೊಟ್ರೆ ಎಷ್ಟು ಸಂತೋಷ, ಅಲ್ಪನಿಗೆ ಐಶ್ವರ್ಯ ಬಂತಂದ್ರೆ ಎಷ್ಟು ಸಂತೋಷ, ಮನಸ್ಸಿಗೆ ನೆಮ್ಮದಿ ಸಿಕ್ತಂದ್ರೆ ಸಂತೋಷ. ಈ ಸಂತೋಷಗಳ ಏನದಾವಲ್ಲ, ಇದನ್ನ ಬಾಯಿ ಮಾತಿನಿಂದ ಹೇಳಕ್ಕೆ ಸಾಧ್ಯ ಇಲ್ಲ. ಇವುಗಳನ್ನು ಅಳತೆ ಮಾಡಲು, ತೂಕ ಮಾಡಲು ಸಾಧ್ಯ ಇಲ್ಲ. ಇದು ಒಂದು ವಿಶೇಷವಾದಂಥ ಅನುಭವ. ಇದು ಈ ಸಂತೋಷ ಅನ್ನೋದೊಂದು ಅನುಭವ. ಆ ತಾಯಿಗೆ ಆಗಿತ್ತಲ್ಲ ಆ ಸಂತೋಷದ ಅನುಭವ ಎಂಥದ್ದು ಅಂದ್ರೆ ಅದು ಅನುಭವಿಸಿದವ್ರಿಗೆ ಗೊತ್ತದು. ನಾವು ಮಾತಿನಿಂದ ಅದನ್ನು ಹೇಳ್ಬೋದು, ಭಾಳ ಸಂತೋಷ ಆಯಿತು ಅಂಥೇಳಿ. ಅದನ್ನು ನೀವು ಏನೋ ಒಂದು ಫೀಲ್ ಮಾಡ್ಕೊಂಡು ಸಂತೋಷ ಆಯಿತು ಅಂಥೇಳಿ ನೀವು ತಿಳ್ಕೊಬೋದು. ಆದ್ರೆ ಆ ಮಕ್ಕಳಿಲ್ಲದ 12 ವರ್ಷ ತಪಸ್ಸು ಮಾಡಿದ್ರು ರಾಮಲಿಂಗೇಶ್ವರನ ಕುರಿತು. ಆ ತಾಯಿಗೆ ಎಷ್ಟು ಸಂತೋಷ ಆಗಿರ್ಬೇಕ್ರಿ, ಎಷ್ಟು ಸಂತೋಷ ಆಗಿರಬೇಕು. ಭಾಳ ಸಂತೋಷದಿಂದ ಸತಿಪತಿಗಳು ಕಾಲ ಕಳೀಲಿಕ್ಕೆ ಶುರು ಮಾಡಿದರು. ಅವ್ರ ತಲೆಯಾಗ ಒಂದೇ ವಿಚಾರ, ನಮಗೆ ಸಂತಾನ ಭಾಗ್ಯ ಐತಿ, ನಮಗೆ ಸಂತಾನ ಭಾಗ್ಯ ಐತಿ, ನಮಗೂ ಏನಪ್ಪ ಅಂತಂದ್ರೆ ಮಕ್ಕಳಾಗ್ತಾವ ಅನ್ನೋವಂಥದ್ದೊಂದು ಖುಷಿ ನೋಡ್ರಿ. ದಿನ ಕಳೆದಂತೆ ಆ ಪ್ರಸವದ ಲಕ್ಷಣಗಳು ಏನಿರ್ತಾವಲ್ಲ ಅವೆಲ್ಲ ಗೋಚರ ಆಗು. ಪ್ರಸವದ ಲಕ್ಷಣ ಎಲ್ಲ ಕಾಣಿಸ್ಲಿಕ್ಕೆ ಶುರು ಆಯಿತು. ಫಸ್ಟ್ಗೆ ಒಂದು 3-4 ತಿಂಗಳದೊಳಗೆ ಕಳ್ಳು ಕುಬುಸ ಅಂಥೇಳಿ ಮಾಡಿದರು. ಯಾರಿಗೂ ಗೊತ್ತಾಗ್ಲಾರ್ದಂಗೆ ತಾಯಿ ಕಡೆಯವರು ಬಂದು ಅದನ್ನು ಕಳ್ಳು ಕುಬುಸ ಅಂಥೇಳಿ ಮಾಡ್ತಾರೆ. ಅದಾದ ನಂತರ 7-8 ತಿಂಗಳಿಗೆ ಸೀಮಂತ ಕಾರ್ಯಕ್ರಮ ಅಂಥೇಳಿ ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ನೋಡ್ರಿ ಎಲ್ಲ ನೆರವೇರಿಸಿದ್ರು. ಯಾಕಂದರೆ ವಿಶ್ವಕರ್ಮ ಬ್ರಾಹ್ಮಣರು, ಇವರು ವಿಶ್ವಬ್ರಾಹ್ಮಣರು ಏನು ಪದ್ಧತಿ ಅದ ಆ ಪದ್ಧತಿ ಪ್ರಕಾರ ಎಲ್ಲವೂ ಸುಸಂಗತವಾಗಿ, ಸುಶ್ರಾವ್ಯವಾಗಿ, ಬಹಳ ಅದ್ಭುತವಾಗಿ ಅವೆಲ್ಲ ಪೂಜಾ ಕೈಕರ್ಯಗಳನ್ನು ಮಾಡ್ಕೊಂತ ಬರ್ಲಿಕ್ಕೆ ಹತ್ರು. ಆಯಿತು, 9 ತಿಂಗಳಾಯಿತು, ನವಮಾಸ ತುಂಬಿತು, ವೇದನೆ ಚಾಲು ಆಯಿತು, ಪ್ರಸವ ವೇದನೆ ಚಾಲು ಆಯಿತು. ಆಗಿನ ಟೈಮ್ ನೋಡ್ರಿ ಎಲ್ಲ ಡಾಕ್ಟ್ರು ಅದು ಇದು ದವಾಖಾನೆಗೆಲ್ಲ ಎಲ್ಲ ಸೂಲಗಿತ್ತಿಯರು ಅಂಥೇಳಿ ಬರ್ತಿದ್ರು. ಸೂಲಗಿತ್ತಿಯರು ಬಂದು ಅವರು ಡೆಲಿವರಿ ಮಾಡಿಸ್ಕೊಳ್ಳೋರು, ಪ್ರಸೂತಿ ಮಾಡೋರು, ಅವರೇ ಸೂಲಗಿತ್ತಿಯರು.
ಸೂಲಗಿತ್ತಿ ಬಂದಳು. ಬಂದ ಎಲ್ಲ ನೋಡ್ಲಿಕ್ಕತ್ತಾಳ. ಮತ್ತು ಕೈ ಹೆಚ್ಚಿ ನೋಡ್ತಾಳ. ಆ ಕೂಸಿನ ಮೂಮೆಂಟ ಇಲ್ಲ ಒಳಗೆ. ಕೂಸು ಅಳಿಯಾಡವಾತು. ಆಯ್ತಾಕಿ ನಾಗಶರ್ಮನ ಹೆಂಡತಿಗೂ ಕೇಳ, ಅಲ್ವಾ ನವಮಾಸ ತುಂಬ್ಯಾವು ನಿನಗೆ, ಮತ್ತು ಒಂದು 5-6 ತಿಂಗಳದೊಳಗನ ಕೂಸಿನ ಚಲನವಲನ ಎಲ್ಲ ಗೊತ್ತಾಗ್ತಿರ್ತೈತಿ, ಮತ್ತು ನಿನಗೆ ಗೊತ್ತಾಗೈತೇನು? ಅವಾಕಿ ಪಾಪ ನೋಡ್ರಿ, ಎಷ್ಟೋ ವರ್ಷ ಮಕ್ಕಳನ್ನ ಆಗಿಲ್ಲ, ಇನ್ನು ನನಗೆ ಚಲನವಲನ ಅದು ಏನು ಗೊತ್ತೇ ಆಗಿಲ್ಲ ಅಂದಳಕಿ. ಅಲ್ಲವಾ ಒಳಗೆ ಮಗು ಚಲಿಸ್ತಿರ್ತೈತಿ, ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಒದಿತಿರ್ತೈತಿ, ಹೊಳ್ಯಾಡ್ತಿರ್ತೈತಿ, ಏನೋ ಮಾಡ್ತಿರ್ತೈತಿ. ಇದೆಲ್ಲ ನಿನಗೆ ತಾಯಿಗೆ ಗೊತ್ತಾಗಬೇಕಲ್ಲ ತಂದ ಕೂಡಲೇ ಇದು ಯಾವುದೂ ನನ್ನ ಅನುಭವಕ್ಕೆ ಬಂದೇ ಇಲ್ಲ, ಒಳಗೆ ಅದು ನನಗೇನೋ ಅದು ಗೊತ್ತೇ ಆಗಿಲ್ಲ ಅಂದಳಕಿ. ಸೋಲಗಿತ್ತಿ ಎಲ್ಲ ಹೊಟ್ಟೆ ಮ್ಯಾಗ ಕೈಯಾಡಿಸಳು. ಹೊಟ್ಟೆ ರೀ ಭಾಳ ಉಬ್ಬಿ ಬಿಟ್ಟೈತ್ರಿ. ಹೊಟ್ಟೆ ಉಬ್ಬಿ ಬಿಟ್ಟೈತಿ. ವೇದನೆ ರೀ ಭಯಂಕರ ಚಾಲು ಆಗಿಬಿಡ್ತು. ಆಯಿತು, ಏನು ದೇವ್ರ ಮ್ಯಾಗ ಭಾರ ಹಾಕಿ ನಾನು ಪ್ರಸವ ಮಾಡಿಸ್ತೀನಿ ಅಂತ ಹೇಳಿ ಪ್ರಸವ ಮಾಡಿಸ್ಬಿಟ್ಲು. ಪ್ರಸವ ಮಾಡಿಸಿದ್ರ ವಿಚಿತ್ರ ಏನಾಗಿತ್ತು ಅಂತಂದ್ರೆ, ಗರ್ಭದಿಂದ ಮಗುನೇ ಬರಲಿಲ್ಲ, ಮಗುನ ಇಲ್ಲ ಅಲ್ಲಿ. ಮತ್ತು ಏನು ಬಂತ್ರಿ ಮಗು ಇಲ್ಲ ಅಂದ್ರೆ ಏನು ಅಂತಂದ್ರೆ, ಒಂದು ಮಾಂಸದ ಮುದ್ದೆ ಬಂತು, ಬೇರೆ ಮಾಂಸದ ಮುದ್ದೆ. ಸೋಲಿಗಿತ್ತು ಅಂದಳು, ನಾ ಎಷ್ಟು ಇದರ ಪ್ರಸವ ಮಾಡಿಸಿನಲ್ಲ, ಮತ್ತು ಇಂಥದ್ದು ಎಂದೂ ನಾ ನೋಡೇ ಇಲ್ಲ ಅನ್ನೋದಕ್ಕೆ. ಅವಾಗ ಎಷ್ಟು ದುಃಖ ಆ ಸತಿಪತಿಗಳಿಗೆ, ಎಷ್ಟು ದುಃಖ ನೋಡ್ರಿ. ಎಲ್ಲ ಮಾಡ್ಕೊಂತ ಬಂದಾರ್ರಿ, ಎಷ್ಟೋ ವರ್ಷದಿಂದ ಮಾಡ್ಕೊಂತ ಬಂದಾರ. ವ್ರತ ಪೂಜಾ ಕೈಂಕರ್ಯ ಅದು ಇದು ಅಂಥೇಳಿ ದೇವಸ್ಥಾನ ತಿರುಗಾಡಿದ್ದೇನೋ, ಅವ್ರು ಪೂಜೆ ಮಾಡಿದ್ದೇನೋ, ಏನದು ಎಷ್ಟು ಮಾಡ್ಯಾರ್ರಿ. ಅಷ್ಟೆಲ್ಲ ಮಾಡಿ ಸ್ವತಃ ಪರಮಾತ್ಮನೇ ಬಂದು ನಿನಗೆ ಮಗು ಆಗಲಿ ಅಂದಾಗ ಮಾಂಸದ ಮುದ್ದೆ ಹೊರಗೆ ಬರ್ತೈತಿ ಅಂತಂದ್ರೆ ಇದು ಹೆಂಗೆ ಸಾಧ್ಯ? ಇದು ಹೆಂಗೆ ಸಾಧ್ಯ? ದಿಗ್ಭ್ರಾಂತ ಆಗಿ ಹೋಯ್ತು ನಾಗಶರ್ಮನಿಗೆ ಮತ್ತು ಅವನ ಹೆಂಡತಿಗೆ. ದಿಗ್ಭ್ರಾಂತ ಆತು. ಅಲ್ಲಿ ಹೊರಗಿದ್ದ ಮಂದೆಲ್ಲ ಮೂಕು ವಿಸ್ಮತ ಆತು. ಹಿಂಗ್ಯಾಕೆ ಆತಿದು, ಏನಿದ, ಹಿಂಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು ದೊಡ್ಡದು ಮಾಂಸದ ಮುದ್ದೆ ಒಳಗೈತಲ್ಲ, ಹೆಂಗಿದು ಅಂತೇಳಿ. ಆಯ್ತು, ಇನ್ನೇನು ಮಾಡೋದೈತಿ, ಚೆಲ್ಲಿ ಬಿಡ್ರಿ ಹೊರಗೆ ಮಾಂಸದ ಮುದ್ದೆ ಅಂಥೇಳಿ ಹೊರಗೆ ಹೋಗಿ ಅದನ್ನ ಚೆಲ್ಲಿ ಬಿಟ್ರು ಕಸದೊಳಗೆ. ನೋಡ್ರಿ, ಎಂಥ ಆಸೆ ಎಲ್ಲ ನಿರಾಶೆ ಆಗಿ ಹೋಯ್ತು. ನಿರಾಶೆ ಆಯಿತು. ಎಲ್ಲ ಎದೆ ಬಡ್ಕೊಂಡು ಅಳಾಕತ್ತ ನಾಗಶರ್ಮ. ಹೆಂಡತಿನೂ ಬೆಕ್ಕಳಿಸಿ ಅಳಾಕತ್ರು. ಎಲ್ಲ ಬಂಧು ಬಾಂಧವರೆಲ್ಲ ಹಣಿ ಬಡ್ಕೊಂತ ಅಳ್ಳಿಕ್ಕೆ ಶುರು ಮಾಡಿದ್ರು. ಎಷ್ಟೆಲ್ಲ ಮಾಡಿದ್ದೀವ, ಏನು ನಿಂದು ಭಾಳ ಹಿಂಗಾಯ್ತಲ್ಲ. ಬಾಲಕರಿಲ್ಲದ ಜನುಮ ಬಾಳೆಲಿ ಬೀಸಿ ಒಗದಂಗ ಅಂಥೇಳಿ ಬಂಜೆಗೆ ಮಾತಾಡ್ತಿರ್ತಾರೋ ಅಂತ ಬಂಜತನವನ್ನ ಹೋಗಲಾಡಿಸ್ಲಾಕ ಒಂದು ಮಗು ಬರಲಿಲ್ಲ, ಮಾಂಸ ಬತ್ತಲ್ಲ, ಎಂಥ ನಿನ್ನ ಕರ್ಮ ಅಂಥೇಳಿ ಜನರು ದುಃಖಿಸ್ಲಾಕತ್ರು. ಎಲ್ಲ ಬಂಧು ಬಾಂಧವರು ಎಲ್ಲರೂ ದುಃಖಿಸ್ಲಾಕತ್ರು. ನೋಡ್ರಿ, ಅದೇ ಸಮಯಕ್ಕೆ ಒಬ್ಬ ಯೋಗಿ ಆ ರಸ್ತೆಯೊಳಗೆ ನಡ್ಕೊಂತ ಬಂದ. ಯೋಗಿ ಬಂದ ಇವರು ಮನೆ ಮುಂದೆ ನಿಂತ. ಯಾಕೆ, ಏನಾಗ್ಲಿಕ್ಕತ್ತೈತಿ, ಹಿಂಗ್ಯಾಕೆಲ್ಲ ದುಃಖಿಸಲಾಕತ್ತಾರಿ, ಏನಾಗೈತಿ ರೀ ಹೇಳ್ರಿ. ಅವಾಗ ನಾಗಶರ್ಮ ಇದ್ದ ಹೊರಗೆ, ಏನು ಹೇಳೋದು ಯಪ್ಪ, ಏನು ಹೇಳೋದು, ನಾವು ಪರಮಾತ್ಮನ ವರ ಕೊಟ್ಟಾನ, ಆದರೂ ನಾವು ಮಕ್ಕಳ ಭಾಗ್ಯವನ್ನ ಕಾಣಲಿಲ್ಲ, ಮಾಂಸ ಮುದ್ದೆ ಬಂತು, ಇನ್ನೇನು ಹೇಳ್ಬೇಕ್ರಿ, ಏನು ಹೇಳ್ಬೇಕು ನಿಮಗೆ? ಹಿಂಗೆಲ್ಲ ಆಯಿತು, ಎಷ್ಟು ವರ್ಷ ತಪಸ್ಸು ಮಾಡಿದ್ದೆವು, ಇನ್ನು ಬದುಕಿ ಏನು ಉಪಯೋಗ? ನಾವು ವಯಸ್ಸಾಗಿ ಹೋಗಿತ್ತು, ಸುಮ್ಮ ಸತ್ತು ಹೋಗೋದು ಚಲೋ ಭಾಳ ಅಂಥೇಳಿ ದುಃಖಿಸಲಾಕತ್ತ ನಾಗಶರ್ಮ. ಎಲ್ಲರೇ ಚೆಲ್ಲರಪ್ಪ ನೀವು ಮಾಂಸದ ಮುದ್ದೆ ಅಂತ ಹೇಳಿ ಅಂದರು. ಅಲ್ಲೇ ಹೊರಗೆ ತಿಪ್ಪ್ಯಾಗ ಚೆಲ್ಲಿವ್ರು ಇದ್ದವ್ರ. ನಡೀರಿ ನಡ್ರಿ ಹೆಂಗೆ ಮಾಂಸ ಮುದ್ದೆ ಬರ್ತದ, ಅದು ಪರಮಾತ್ಮ ಹೊರ ಕೊಟ್ಟಾಣ, ಹಂಗೆ ಮಾಂಸ ಮುದ್ದೆ ಬರ್ತದೆ, ನಡ್ರಿ ತೋರಿಸ್ಬರ್ರಿ ಅಂತ ಹೇಳಿ ನಾಗಶರ್ಮನನ್ನ ಕರ್ಕೊಂಡು ಆ ಯೋಗಿ ಅದ್ರ ಹತ್ತಿಕ್ಕೆ ಹೋಗಿ ನೋಡ್ತಾರ. ಏನದು, ಏನು ವಿಸ್ಮಯ ಆಗಿ ಹೋಗ್ಬಿಟ್ಟೈತಿ. ಮಾಂಸದ ಮುದ್ದೆ ಇಲ್ಲ, ಚೈತನ್ಯ ಸ್ವರೂಪಿಯ ಬಾಲಕ ಕೈಕಾಲು ಬಿಚ್ಚಿ ಆಡ್ಲಾಕತ್ತೈತ್ರಿ.
ನಾಗಶರ್ಮ ಇದನ್ನೇನು ನೋಡಿದ ದಿಗ್ಭ್ರಾಂತ ಆತು. ಮತ್ತೊಮ್ಮೆ ಆಶ್ಚರ್ಯ ನೋಡ್ರಿ. ಎಷ್ಟು ದುಃಖ ಆಗಿತ್ತು, ಆ ದುಃಖ ಎಲ್ಲ ಅಳದು ಹೋಯ್ತು. ದುಃಖ ಎಲ್ಲ ಅಳದ ಹೋಗಿ ಆನಂದದ ಸಾಗರದ ಅಲೆಗಳು ಹೃದಯದೊಳಗೆ ಸಂಚಾರ ಮಾಡ್ತಿತ್ತು ನೋಡ್ರಿ. ಹೃದಯದೊಳಗೆ ಸಂಚಾರ ಮಾಡ್ತಿತ್ತು. ಎಂಥ ಸಂತೋಷ. ಮಾಂಸದ ಮುದ್ದೆ ಅಂತ ಹೇಳಿ ತಿಪ್ಪ್ಯಾಗ ಒಗದದ್ದು ಅಂಗಾಲ ಇವು ಕೈಕಾಲನ್ನ ಬಿಚ್ಚಿ ಮಗು ಸ್ಫುರದ್ರೂಪಿಯಾಗಿ ಆಡ್ಲಿಕ್ಕತ್ತೈತಿ. ಯೋಗಿಗಳಂದ್ರು ಇಂಥ ಮಗುವನ್ನು ತಿಪ್ಪ್ಯಾಗ ಉಗದಿರಲ್ರಿ ನೀವು, ಎಂಥವ್ರು ನೀವು. ಇಲ್ಲಪ್ಪ ಯಪ್ಪ, ನಾ ಹೇಳೋದು ನಮ್ಮ ತಾಯಿ ಹಣೆ ಸತ್ಯ. ಹಿಂಗ ಆಗೈತಿ. ಇದು ಬೇಕಾದ್ರೆ ಜನ ಎಲ್ಲ ಕೇಳ್ರಿ ನೀವು, ನಾ ಏನು ಸುಳ್ಳು ಹೇಳ್ತೀನಿ ಏನು? ಅಲ್ಲಪ್ಪ, ಪರಮಾತ್ಮ ಹೆಂಗೆ ಮೋಸ ಮಾಡ್ಲಿಕ್ಕೆ ಆಗ್ತದೆ? ಏನೋ ಅದೊಂದು ಗಳಿಗೆ ಹಂಗಾಗಿರ್ಬೇಕು. ತಗೋ ಕೂಸನ ಅಂದ್ರ ಕೂಸನ ಎತ್ಕೊಂಡು ಓಡಿ ಮನಿ ಕಡೆ ಬಂದ. ಯೋಗಿಗಳು ಏನು ಬಂದಾರಲ್ಲ, ಸಾಕ್ಷಾತ್ ಪರಮಾತ್ಮನ ಅವತಾರ ಇರಬೇಕು. ಇವನ ರಾಮಲಿಂಗ ಇರಬೇಕು ನಮಗೆ, ಯೋಗಿನ. ಅದಕ್ಕೆ ನಮಗೆ ಮತ್ತೊಮ್ಮೆ ಅದನ್ನ ಮಕ್ಕಳ ಭಾಗ್ಯ ಐತೆ ಅನ್ನೋದನ್ನ ತೋರಿಸ್ಲಿಕ್ಕೆ ಬಂದಾನ. ಇಂತಹ ಯೋಗಿ ಬಂದು ನಮ್ಮ ಜೀವನ ಪಾವನ ಮಾಡಿಬಿಟ್ಲ ಅಂಥೇಳಿ ಸತಿಪತಿಗಳು ಯೋಗಿಗೆ ಸತ್ಕಾರ ಮಾಡಿ, ನಮಸ್ಕಾರ ಮಾಡಿ, ಏನು ಬೇಕೆಲ್ಲ ಕೊಡೋದು ಕೊಟ್ಟು ಮಾಡಿ ಅವ್ರನ್ನ ಬೀಳ್ಕೊಟ್ರು. ನೋಡ್ರಿ, ಎಲ್ಲರ ಮುಖದೊಳಗೆ ನೋಡ್ರಿ ಆನಂದ ನೋಡ್ರಿ. ಪ್ರಸವ ವೇದನೆಯನ್ನ ಅನುಭವಿಸಿದ ತಾಯಿಗೆ ಕೂಸನ ನೋಡಿದ ಬಳಕ ಏನು ತ್ರಾಸ್ರಿ, ಎಲ್ಲ ತ್ರಾಸ ಎಲ್ಲ ಹೋಗಿಬಿಡ್ತು. ಎಂತಹ ತ್ರಾಸ, ಪ್ರಸವದ ತ್ರಾಸ, ಭಾಳ ತ್ರಾಸ, ಅದೆಲ್ಲ ಹೋಗಿಬಿಡ್ತು. ಹೋಯ್ತು. ಮಗನ ಆ ಮುದ್ದು ಮುಖ, ಸ್ಫುರದ್ರೂಪಿಯಾದ ಮಗ ಹುಟ್ಟಿದ್ದ. ಆಯ್ತು, ಮಗನ ಜೊತೆ ದಿನಾಲು ಏನಪ್ಪಾ ಅಂದ್ರೆ ಹಾಲು ಉಣಿಸೋದು, ಮಗುನ ಎತ್ಕೊಂಡು ತಿರುಗಾಡೋದು, ತೊಡಿ ಮ್ಯಾಗಿನ ತಳಗೆ ಇಳಿಸಲಿಲ್ಲ. ಅಷ್ಟು ಸಂತೋಷ, ಅಷ್ಟು ಸಂತೋಷ. ಏನದು ನಾಗಶರ್ಮನ ಮುಖದೊಳಗೆ ಸಂತೋಷ, ಇವಳ ಮುಖದೊಳಗೆ ಸಂತೋಷ. ದಿನ ಕಳೀತಾ ಮಗು ದೊಡ್ಡದಾಯ್ತು. ದೊಡ್ಡದಾದ ಕೂಡಲೇ ನೋಡ್ರಿ, ವಿಶ್ವಬ್ರಾಹ್ಮಣ ಕುಟುಂಬದಲ್ಲಿ ಉಪನಯನ ಕಾರ್ಯಕ್ರಮ ಆಗಬೇಕಾಗಿತ್ತು. ಉಪನಯನ ಕಾರ್ಯಕ್ರಮ ಸರ್ವಸಿದ್ಧತೆ ನಡೀತು. ಉಪನಯನದ ಕಾರ್ಯಕ್ರಮ ಆಯಿತು. ಯಜ್ಞೋಪವೀತ ಧಾರಣೆಯನ್ನ ಮಾಡಿಸಿರು ಮಗುಗೆ. ಯಜ್ಞೋಪವೀತ ಧಾರಣೆ ಆಯಿತು. ಎಲ್ಲರೂ ಸಂತೋಷದಿಂದ ಆ ಸಂಭ್ರಮ ಕೂಟದಲ್ಲಿ ಭಾಗವಹಿಸಿ ಮಗುವನ್ನ ಎದ್ದು ಮುದ್ದಾಡೋದೇನು, ಬಂಧು ಬಾಂಧವರೆಲ್ಲ ಆ ಉಪನಯನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವನ ಜೋಳಿಗೆ ಒಳಗೆ ರೊಕ್ಕ ಹಾಕೋದೇನು, ಉಂಡೆ ಹಾಕೋದೇನು, ಕರ್ಚಿಕಾಯಿ ಹಾಕೋದೇನು, ಚಕ್ಲಿ ಹಾಕೋದೇನು, ಎಲ್ಲ ಪದ್ಧತಿ ಪ್ರಕಾರ ಏನು ನಡಿಬೇಕಾಗಿತ್ತು ಒಟ್ಟು ಎಲ್ಲ ಸುಸಂಗತವಾಗಿ ನೆರವೇರಿಬಿಡ್ತು. ನೆರವೇರಿದ ಕ್ಷಣ ನಂತರ ಬೆಳೀತಾ ಮಗ ದೊಡ್ಡವನಾದ. ಆದ್ರೆ ಈ ದೊಡ್ಡವ ಆಗೋ ಸಂದರ್ಭದೊಳಗ ಆ ಮಗುವಿಗೆ ದಾನಲಿಂಗ ಅಂತ ಹೇಳಿ ಹೆಸರಿಟ್ಟಿದ್ರು. ದಾನಲಿಂಗ, ನಾನು ಅದರ ಹೆಸರು ಹೇಳಬೇಕಾಗಿತ್ತು, ಹೇಳಿಲ್ಲ. ದಾನಲಿಂಗ ಅಂತ ಹೇಳಿ ಏನು ಇವಂಗ ಹೆಸರಿಟ್ಟಿದ್ರು. ದಾನಲಿಂಗ ದೊಡ್ಡವನಾದರೂ ಕೂಡ ಯಾವಾಗಲೂ ಮನೆಯೊಳಗೆ ಪೂಜಾ ಕೈಂಕರ್ಯಗಳನ್ನ ಮಾಡೋದು, ಶಾಲೆ ಒಳಗೆ ಪಾಠ ಕಲಿಬೇಕಾದ್ರೂ ಅಲ್ಲಿ ಕೂಡ ಪಾಠ ಏನ ಗುರುಕುಲದೊಳಗೆ ನಡೀತಿತ್ತು, ಆಚಾರ್ಯರಿಂದ ಏನು ಪಾಠ ನಡೀತಿತ್ತು, ಅಲ್ಲಿ ಕೂಡ ಬಹಳ ಮುಂದಿದ್ದ. ಆಧ್ಯಾತ್ಮದ ಅದೊಂದು ಸೆಲೆ ಅವನಿಗೆ ಅಂಟುಕೊಂಡು ಬಿಟ್ಟಿತ್ತು. ಆ ದಾನಲಿಂಗ ಆ ಅಧ್ಯಾತ್ಮದ ಸೆಲೆಯನ್ನ ಇಟ್ಕೊಂಡು ದಿನಾಲೂ ಪೂಜೆ ಮಾಡೋಣ, ಸ್ನೇಹಿತರ ಜೊತೆ ಕೂಡಿದ್ರು ಈ ಅಧ್ಯಾತ್ಮದ ವಿಚಾರಣೆ ಮಾಡೋಣ. ಇವು ಕೂಡ ಕೊಲ್ಲಾಪುರಕ್ಕೆ ಇದಕ್ಕೆ ಹೋಗಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರವ. ಯಾಕಂದ್ರೆ ಅವನ ಅಂಶದಿಂದನೇ ಇವೇನಪ್ಪ ಅಂತಂದ್ರೆ ಹುಟ್ಟ್ಯಾನ, ಅವನ ಕೃಪಾಶೀರ್ವಾದದಿಂದನೇ ಹುಟ್ಟ್ಯಾನ. ಹಿಂಗಾಗಿ ಇವನಿಗೂ ಕೂಡ ಅದು ಆ ದೇವಸ್ಥಾನದ ನಂಟು ಭಾಳ ಹತ್ಕೊಂಡು ಬಿಡ್ತು. ಯಾರಿಗೆ ಗೊತ್ತಿಲ್ದಂಗೆ ಒಮ್ಮೊಮ್ಮೆ ಆ ಇದಕ್ಕೆ ಹೋಗಿಬಿಡ, ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿಬಿಡ. ಹಿಂಗೆ ದಾನಲಿಂಗ ಮಾಡೋದನ್ನು ನೋಡಿ ತಂದೆ ತಾಯಿಗೆ ಅನಿಸ್ತು, ನಾಗಶರ್ಮಗೆ ಅನಿಸ್ತು. ಏನು ಅಂತಂದ್ರೆ, ಯಾಕೆ ಈ ದಾನಲಿಂಗ ಏನಪ್ಪಾ ಅಂತಂದ್ರೆ ಹಿಂಗೆ ಮಾಡ್ಲಿಕ್ಕತ್ತಾನ, ಬಹುಶಃ ಸನ್ಯಾಸಿ ಅದು ಆಗತಾನೋ ಹೆಂಗೋ ಅನ್ನುವಂಥದ್ದು ಒಂದು ಚಿಂತೆ. ಭಾಳ ದಿವಸ ಮ್ಯಾಕ ಮಗ ಹುಟ್ಟ್ಯಾನ. ಅದರೊಳಗೆ ಈ ಅಧ್ಯಾತ್ಮದ ವಿಚಾರವನ್ನ ಹಚ್ಕೊಂಡು ಎಲ್ಲರ ಸನ್ಯಾಸಿ ಆಗಿಬಿಟ್ಟಂದ್ರೆ
ವಂಶದ ಅಭಿವೃದ್ಧಿ ಹೆಂಗೆ ಆಗಬೇಕು, ವಂಶದ ಅಭಿವೃದ್ಧಿ ಹೆಂಗಾಗಬೇಕು, ಈ ನಿಟ್ಟಿನೊಳಗೆ ನಾಗಶರ್ಮ ದಂಪತಿಗಳು ವಿಚಾರ ಮಾಡ್ಲಿಕ್ಕತ್ತಾರ. ಆದ್ರೆ ದಾನಲಿಂಗಂದ ಏನು ವಿಚಾರ? ಒಂದು ಆಧ್ಯಾತ್ಮದ ವಿಚಾರ ಒಂದೇ. ಇನ್ನು ಹಿಂಗ ಬಿಟ್ರ ಇವ್ ಎಲ್ಲರ ಕೈಮೀರಿ ಹೋಗ್ತಾನ ಬಾ ಅಂದಂಗ ನಾಗಶರ್ಮ ದಂಪತಿಗಳ ಏನ್ ಮಾಡಿದ್ರು, ಇವನ್ ಹೆಂಗಾದ್ರೂ ಮಾಡಿ ಮದುವೆ ಮಾಡಿಸ್ಬೇಕು ನಾವು ಅಂಥೇಳಿ ಇದೇ ಬೆಳಗಾವಿ ಜಿಲ್ಲೆಯ ಇಳೆ ಗ್ರಾಮದ ಒಂದು ವಿಶ್ವಬ್ರಾಹ್ಮಣ ಮನೆತನದ ಒಬ್ಬಳು ಹುಡುಗಿ ಇದ್ಳು, ಪದ್ಮಾವತಿ ಅಂತ ಹೇಳಿ. ಇಳೆ ಗ್ರಾಮದ ವಿಶ್ವಬ್ರಾಹ್ಮಣ ಕುಟುಂಬದ ಒಂದು ಹುಡುಗಿ ಪದ್ಮಾವತಿ. ಈ ಪದ್ಮಾವತಿಯ ತಂದೆ ಇದ ಚಿಕ್ಕೋಡಿಯ ಬೋರ್ಗಾಂವ್ ಕಡೆ ಬಂದಿದ್ದ. ಯಾಕೆ ಬಂದಿದ್ದ ಅಂತಂದ್ರೆ ಮಗಳಿಗೆ ಗಂಡು ಹುಡುಕಬೇಕಲ್ರಿ, ಅದು ಆ ಸಲುವಾಗಿ ಇದ ಬೋರ್ಗಾಂವ್ಗೆ ಬಂದು ಆ ಕಡೆ ಈ ಕಡೆ ಎಲ್ಲ ಕೇಳೋ ಸಂದರ್ಭದೊಳಗೆ ಅದೇನಂತಾರ ನೋಡ್ರಿ, ಹುಡುಕುವ ಬಳ್ಳಿ ಕಾಲಿಗೆ ತೊಡ್ರಕೊಂತು ಅಂದಂಗ ನಾಗಶರ್ಮನು ಹುಡುಕ್ತಾ ಇದ್ದ, ಜೊತೆಗೆ ಇವರು ಹುಡುಕ್ತಾ ಇದ್ರು. ಇನ್ನು ನಾಗಶರ್ಮನಿಗೆ ಬೇಕಾಗಿತ್ತು ಒಂದು ಒಳ್ಳೆಯ ಮನೆತನದ ಹುಡುಗಿ ಬೇಕಾಗಿತ್ತು ಅನ್ನುವಂಥದ್ದು ಗೊತ್ತಾಯ್ತು. ಇಬ್ಬರು ಪರಸ್ಪರ ಭೇಟಿ ಆದ್ರು, ಎಲ್ಲ ಮಾತುಕತೆ ಆಯಿತು. ಪದ್ಮಾವತಿ ಬಹಳ ಒಳ್ಳೆಯ ಹುಡುಗಿ ಆಗಿತ್ತು. ಆಯಿತು, ಇವಳನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕಂತ ಹೇಳಿ ನಾಗಶರ್ಮ ನಿಶ್ಚಯಿಸ್ಬಿಟ್ರು. ಮಗ ದಾನಲಿಂಗಗ ಏನೂ ಒಂದು ಮಾತು ಕೇಳಲಿಲ್ಲ. ನಾ ಇಂಥವ್ರ ಮನೆ ಹುಡುಗಿಯನ್ನು ನಾವು ನೋಡಿದೀವಪ್ಪ, ನಿನಗೆ ಮದುವೆ ಮಾಡಿಸ್ತೇವ, ಇದು ಏನಾರ ಹೇಳ್ಬೇಕಲ್ರಿ, ಏನೂ ಹೇಳಲಿಲ್ಲ. ಒಮ್ಮೆ ಒಂದು 3-4 ದಿವಸ ಇರ್ತಾ ಮದುವೆ ತಯಾರಿನೇ ನಡೆಸ್ಬಿಟ್ರು. ಆಗಿನ ಸಂದರ್ಭದೊಳಗೆ ಗಂಡು ಹೆಣ್ಣು ಈಗಿನ ಗತೆ ಅಡ್ವಾನ್ಸ್ ಮನೆಗೆ ಹೋಗಿ ನೋಡ್ಕೊಂಡು ತಿರುಗಾಡಿ ಮಾಡಿ ಎಲ್ಲ ಮಾಡಿ ಆಮೇಲೆ ಮದುವೆ ಆಗೋದು ಟೈಪ್ ಎಲ್ಲ ಆಗಿತ್ತು. ಆಗ ಹೆಂಗೆ ಅಂತಂದ್ರೆ ಹುಡುಗ ಹುಡುಗಿ ಅಂತರ್ಪಟ ಏನು ಮದುವೆಯಾಗಿ ತೆಗಿತಾರಲ್ರಿ, ಅವಾಗ ನೋಡ್ತಿದ್ರು. ಅಲ್ಲಿ ತಕ ಯಾರು ಹುಡುಗ ಹುಡುಗಿ ಮುಖಾನೇ ನೋಡ್ತಿರ್ಲಿಲ್ಲ. ಇವ್ರೇನು ತಂದೆ ತಾಯಿಗಳು ನೋಡ್ಕೊಂಡಿರ್ತಾರೋ ಇವರ ನಿಶ್ಚಯ ಮಾಡಿಬಿಡೋರು. ಆಯಿತು, ಮದುವೆ ಸಿದ್ಧತೆಯನ್ನ ನಾಗಶರ್ಮ ಮಾಡ್ಕೊಂಡ. ದಾನಲಿಂಗೇಶ್ವರ ಅಂದ, ಯಾಕೆ ಇದೆಲ್ಲ ಯಾರಿಗೆ, ನನಗಿದು ಯಾವುದೋ ಬ್ಯಾಡಾಗೈತಿ ಅಂತ ಹೇಳಿ. ಹಾಗೆಲ್ಲ ಆಗೋದಿಲ್ಲ, ನಾವು ಮಾತು ಕೊಟ್ಟು ಬಿಟ್ಟಿವಪ್ಪ, ಮಾತಿಗೆ ತಪ್ಪಾಕ್ ಬರೋದಿಲ್ಲ, ನೀನು ಮದುವೆ ಮಾಡ್ಕೊಲಿಕ್ಕೆ ಬೇಕು ಅಂಥೇಳಿ ಭಾಳ ಹಠ ಹಿಡ್ದಾಗ ಇನ್ನೇನು ಮಾಡೋದೈತಿ ಅಂಥೇಳಿ ವಿಧಿ ಇಲ್ಲದ ದಾನಲಿಂಗ ಪದ್ಮಾವತಿಯನ್ನ ಮದುವೆ ಆದ ನಂತರ ನೋಡ್ರಿ, ಸಂಸಾರ ಅದು ಹೆಂಗೋ ಮತ್ತೇನು ಮದುವೆ ಆಗಿತ್ತು ಅಂದ ಬಳಕ ಅದು ಶುರು ಆಗ್ಲಿಕ್ಕೆ ಬೇಕು. ಆ ಸಂದರ್ಭದೊಳಗೂ ದಾನಲಿಂಗ ಅವ ಎಂಥ ಶಕ್ತಿವಂತ ಅನ್ನೋದನ್ನ ನಿಮಗೆ ಮುಂದೆ ಗೊತ್ತಾಗ್ತೈತಿ. ಎಂಥ ಶಕ್ತಿವಂತ ದಾನಲಿಂಗೇಶ್ವರರು. ಮದುವೆ ಆದರೂ ಕೂಡ ಎಲ್ಲರೂ ಮಲಗಿರುವಂಥ ಸಂದರ್ಭದಲ್ಲಿ ಎದ್ದು ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋರು ನೋಡ್ರಿ. ಎಲ್ಲಿ ಚಿಕ್ಕೋಡಿಯ ಬೋರೆಗಾಂವ, ಎಲ್ಲಿ ಕೊಲ್ಲಾಪುರ, ಎಲ್ಲಿಂದ ಎಲ್ಲಿ ದೂರ ರೀ ಅದು. ಮತ್ತು ಬೆಳಗಿನ ಟೈಮ್ಗಾರಿ ಹೋಗ್ತಾನ, ಅದೂ ಇಲ್ಲ, ರಾತ್ರಿ ಹೋಗ್ತಾನ. ರಾತ್ರಿ ಹೋಗಿದ್ರೆ ಹೋಗ್ಲಿ, ಕಾಲ್ನಡಿಗೆಯೊಳಗೆ ಹೋಗ್ಬೇಕು, ಅಲ್ಲಿ ತಕ ಹೋಗ್ಲಿಕ್ಕೆ ಸಾಧ್ಯದ ಏನೋ, ಅಲ್ಲಿ ಹೋಗ್ಲಿಕ್ಕೆ ರಾತ್ರಿ ಬೆಳತಕನ ಹೋಗ್ಬೇಕಾಕೈತೆ, ಅಷ್ಟು ದೂರ. ಇಂಥದನ್ನ ಹೆಂಗ ದಾನಲಿಂಗೇಶ್ವರರು ಮಾಡ್ತಿದ್ರು. ರಾತ್ರಿ ಹೋಗಿಬಿಡೋರು, ಬೆಳಗ್ಗೆ ಆಗುವುದ್ರಾಗಂದ್ರೆ ಮನೆಯಾಗಿರೋರು. ಇದು ಯಾರಿಗೂ ಗೊತ್ತಾಗ್ತಿಲ್ಲ ಆಗಿತ್ತು. ಪಕ್ಕದಲ್ಲೇ ಪದ್ಮಾವತಿ ಇದ್ರೂ ಕೂಡ ಪದ್ಮಾವತಿಗೂ ಇದು ಗೊತ್ತಾಗ್ತಿಲ್ಲ ಆಗಿತ್ತು. ಹೀಗಿದ್ದಾಗ ದಾನಲಿಂಗೇಶ್ವರರು ಒಂದ್ಸಲ ಏನ್ ಮಾಡಿದ್ರು, ರಾತ್ರಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋ ಸಂದರ್ಭದೊಳಗೆ ಇದನ್ನ ಒಬ್ಬ ಕುಷ್ಠರೋಗಿ ನೋಡಿಬಿಟ್ಟ. ಕುಷ್ಠರೋಗಿ ನೋಡಿ ಅಂತಾನ, ಎಂಥದಿದು ಇಂಥ ಕಗ್ಗತ್ತಲಿನ ಕಾಡಿನೊಳಗೆ ಯಾರು ಹೋತಾರೋ, ಇಲ್ಲಿ ಯಾರು ಹೊಂಟಾರೋ. ಅವ ಅಲ್ಲೇ ಕೊಲ್ಲಾಪುರದ ರಾಮಲಿಂಗೇಶ್ವರ ದೇವಸ್ಥಾನದ ಹೊರಗಡೆ ಇರುವಂಥ ಒಬ್ಬ ಕುಷ್ಠರೋಗಿ. ಯಾರು ಇಲ್ಲಿ ಬರ್ಲಿಕ್ಕತ್ತಾರ ಅಂಥೇಳಿ ಇವ್ರ ಹಿಂಬಾಲನೆ ಮಾಡ್ಕೊಂತ ಬಂದ. ಅವನ ಹೆಸರು ಏನು ಅಂತಂದ್ರೆ ಸೈಬ. ಅವನ ಹೆಸರು, ಕುಷ್ಠರೋಗಿ ಹೆಸರೇನು ಸೈಬ. ಈ ಸೈಬ ಈ ದಾನಲಿಂಗೇಶ್ವರರನ್ನ ಹಿಂಬಾಲನೆ ಮಾಡ್ಕೊಂತ ಸಂದರ್ಭದೊಳಗೆ ದಾನಲಿಂಗೇಶ್ವರರು ಏನ್ ಮಾಡಿದ್ರು, ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಒಳಗೆ
ಓಹೋ ಹೋ ಹೋ, ಇಂಥ ಕಗ್ಗತ್ತಲಿನೊಳಗೆ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಒಳಗೆ ಹೋಗ್ಯಾರಂದ್ರೆ ಇವರು ಯಾರೋ ಮಹಾಪುರುಷರ ಇರಬಹುದು. ನನ್ನ ಕಷ್ಟಗಳನ್ನು ಅವ್ರ ಮುಂದೆ ಹೇಳ್ಕೊಂಡ್ರೆ ಏನಾದರೂ ಸಾಧ್ಯ ಆಗಿತ್ತು ಅಂಥೇಳಿ ಅವ್ರು ಬರೋ ಹಾದಿ ಕಾಯಬೇಕು ಅಂಥೇಳಿ ಏನು ಮಾಡಿದ ಆ ಸೈಬ ರಾಮಲಿಂಗೇಶ್ವರರ ದೇವಸ್ಥಾನದ ಹೊರಗಡೆ ಕುಂತ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, 15 ನಿಮಿಷ ಆಯಿತು. ದಾನಲಿಂಗೇಶ್ವರರು ಹೊರಗಡೆ ಬರುವಂತಹ ಯಾವುದೇ ಲಕ್ಷಣಗಳ ಕಾಣಲಿಲ್ಲ. ಆದ್ರೆ ದೇವಸ್ಥಾನದ ಒಳಗೆ ನಗಾರಿ ಶಬ್ದ ನಡೆದಿತ್ತು, ಗಂಟೆಗಳ ಶಬ್ದ ನಡೆದಿತ್ತು, ಆರತಿ ಪದಗಳು ನಡೆದಿದ್ದು, ಡೋಲ್ ಬಾರಿಸ್ತಿದ್ರು, ತಬಲಾ ಬಾರಿಸ್ತಿದ್ರು, ಹಾಡ ಹಾಡ್ತಿದ್ರು. ಬಹಳಷ್ಟು ಜನ ಸೇರಿದಂಗೆ ಎಲ್ಲ ಅವಾಜ್ ಬರ್ಲಿಕ್ಕಿತ್ತು. ಈ ಸೈ ಬಂದ ಒಳಗೆ ಎಷ್ಟೊಂದು ಜನ ಇದ್ದಾರೆ, ನನಗರೇ ಇವ್ರು ಒಬ್ಬರ ಹೋಗೋದು ಕಾಣಿಸ್ತು. ಇಂಥ ಕಗ್ಗತ್ತಿನೊಳಗೆ ರಾಮಲಿಂಗೇಶ್ವರ ದೇವಸ್ಥಾನದೊಳಗೆ ಇಷ್ಟು ಜನ ಎಲ್ಲಿಂದ ಬಂದರು ಅಂಥೇಳಿ ಸೈಬ ನೋಡ್ರಿ ಕುಷ್ಠರೋಗಿ ಹಂಗೆ ಕುಂಟ್ಕೊಂತ ಮಾಡ್ಕೊಂತ ದೇವಸ್ಥಾನದ ಒಳಗೆ ಹೋಗ್ಲಿಲ್ಲ. ಅವ ಬಗ್ಗಿ ನೋಡಿದ, ಎಲ್ಲಿ ದೇವಸ್ಥಾನದ ಒಳಗೆ ಹೋಗಿನ ಎಲ್ಲಿ ಮೈಲಿಗೆ ಮಾಡಲಿ ಅಂಥೇಳಿ ಬಗ್ಗಿ ನೋಡಿದ. ಒಳಗೆ ನೋಡ್ತಾನ ರಾಮಲಿಂಗೇಶ್ವರ ದೇವಸ್ಥಾನದೊಳಗೆ ಯಾರೂ ಜನ ಇಲ್ಲ. ಕೇವಲ ಈ ಇವರೊಬ್ಬರೇ ದಾನಲಿಂಗೇಶ್ವರ ಒಬ್ಬರೇ ಇದಾರೆ. ಅವರೇ ಆರತಿ ಮಾಡ್ಲಿಕ್ಕತ್ತಾರ ರಾಮಲಿಂಗೇಶ್ವರನಿಗೆ. ದಾನಲಿಂಗೇಶ್ವರರು ಆರತಿ ಮಾಡ್ಲಿಕ್ಕತ್ತಾರ. ಆದರೆ ಗಂಟೆಗಳ ತಾವ್ ಬಾರಿಸ್ತಾ ಇದೆ, ತಬಲದ ಬಾರಿಸಿದ ಆವಾಜ್ ಬರ್ತಾ ಇದೆ, ನಗಾರಿ ಬಾರಿಸಿದ ಆವಾಜ್ ಬರ್ತಾ ಇದೆ. ಇದೆಲ್ಲ ಹೆಂಗೆ ಸಾಧ್ಯ ಅಂಥೇಳಿ ಬಹುಶಃ ಇವರು ಸಿದ್ಧಿ ಪುರುಷರನ್ನ ಇರಬಹುದು. ಅದಕ್ಕೆ ಹಿಂಗೆಲ್ಲ ಆಗ್ಲಿಕ್ಕತ್ತೈತಿ. ಹೆಂಗಾದ್ರೂ ಮಾಡಿ ಈ ಮಹಾನುಭಾವನ ಪಾದಕ್ಕೆ ಎರಗಿ ನನ್ನ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂತ ಹೇಳಿ ಸೈಬ ಅಲ್ಲೇ ಕುಂತ ದಾನಲಿಂಗೇಶ್ವರರು ಪೂಜಾ ಮುಗಿಸ್ಕೊಂಡು ಗರ್ಭಗುಡಿಯಿಂದ ಹೊರಗೆ ಬಂದು ರಾಮಲಿಂಗೇಶ್ವರನ ಗುಡಿಯಿಂದ ಹೊರಗೆ ಬಂದರು. ಸೈಬ ಏನು ಮಾಡಿದ, ಬಂದವನ ಅವ್ರ ಕಾಲನ್ನು ಗಚ್ಚಂಗೆ ಹಿಡ್ಕೊಂಡು, ಯಪ್ಪ ಇಂಥ ಕಗ್ಗತ್ತಲಿನೊಳಗೆ ನೀನು ಬಂದು ಪೂಜಾ ಕೈಂಕರ್ಯವನ್ನು ಮಾಡ್ಲಿಕ್ಕತ್ತಿ ಅಂದ್ರೆ ನೀನು ಸಾಧಾರಣ ವ್ಯಕ್ತಿನೇ ಅಲ್ಲ, ಮಹಾಪುರುಷ ಇದ್ದಿ. ಮತ್ತು ಯಾವುದೋ ಕರ್ಮದ ಫಲದಿಂದ ಈ ಸಮಸ್ಯೆಯಿಂದ ನಾ ಬಳಕತ್ತೀನಿ. ಇಂಥ ಸಮಸ್ಯೆಯನ್ನು ನಿನ್ನಿಂದ ಅಲ್ಲದ ಬೇರೆ ಯಾರಿಂದನೂ ಅದನ್ನು ಹೋಗಲಾಡಿಸೋಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನೇನು ಮಾಡು, ನನಗೆ ಈ ಸಂಕಷ್ಟದ ಸಂಕೋಲೆಯಿಂದ ನನ್ನನ್ನು ಪಾರು ಮಾಡ್ತಂದು, ನೀನೇ ರಾಮಲಿಂಗೇಶ್ವರ ಹೌದು ನನಗೆ ಗೊತ್ತೈತಿ ಅಂಥೇಳಿ ಅವು ಪರಿಪರಿಯಾಗಿ ಬಡ್ಕೊಂಡ. ಅಲ್ಲಪ್ಪ, ನಾ ಏನು ರಾಮಲಿಂಗೇಶ್ವರ ಅಲ್ಲ, ನಾನು ನಿನಗತೆ ಒಬ್ಬ ಮನುಷ್ಯ ಇದ್ದೇನೆ. ಆ ರಾಮಲಿಂಗೇಶ್ವರನೇ ನಿನ್ನನ್ನು ಕಾಪಾಡ್ತಾನ ಅಂಥೇಳಿ ಈ ದಾನಲಿಂಗೇಶ್ವರ ಅಂದರು. ಇಲ್ಲಪ್ಪ, ನೀನೇ ರಾಮಲಿಂಗೇಶ್ವರ, ನನಗೆ ನೀನೇ ಕಾಪಾಡಬೇಕು ಅಂಥೇಳಿ ನೋಡ್ರಿ ಇವರಿಬ್ಬರು ಮಾತಾಡ್ಲಿಕ್ಕತ್ತಾರ. ವಿಚಿತ್ರ ಏನೋ ಅಂದ್ರೆ ಅದೇ ದೇವಸ್ಥಾನದ ಪಕ್ಕದಲ್ಲಿ ಹಿಂದ್ಗಡೆ ಒಬ್ಬರು ಯೋಗಿಗಳು, ಅಂದ್ರೆ ಸಿದ್ಧಿ ಮಾಡಕ್ಕೆ ಕುಂತವ್ರು, ಸುಮಾರು 12 ವರ್ಷದಿಂದ ಅದೇ ಜಾಗದಾಗ ಕುಂತ ಸಿದ್ಧಿಗಾಗಿ ಅವರು ತಪಸ್ಸು ಮಾಡ್ತಿದ್ರು. ಅವರಿಗೆ ಎಚ್ಚರ ಆಯಿತು, ಅವ್ರ ಹೆಸರೇನ ಸಿದ್ಧ. ಅವ್ರಿಗೆ ಎಚ್ಚರ ಆಯಿತು, ಯಾರು ಇಂಥ ರಾತ್ರಿಯ ಸಮಯದೊಳಗೆ ದೇವಸ್ಥಾನದೊಳಗೆ ಮಾತಾಡ್ಲಿಕ್ಕತ್ತಾರಲ್ಲ, ಯಾರಿವರು ಅಂಥೇಳಿ ಎದ್ದು ನೋಡಿ ಬರ್ಬೇಕಂಥೇಳಿ ಬರ್ತಾರೆ. ಅವ್ರೇನು ಈ ದಾನಲಿಂಗೇಶ್ವರನ್ನ ನೋಡಿದ ಬಳಿಕ ಅವರಿಗೆ ಗೊತ್ತಾಗ್ಬಿಡ್ತು, ಓಹೋ ದಾನಲಿಂಗೇಶ್ವರ ಅಂಥೇಳಿ ಏನು ಇವ್ರು ನೋಡಿದ್ಲ. ಇವರನ್ನ ನೋಡಿ ಆ ಸಿದ್ಧರು ರಾಮಲಿಂಗೇಶ್ವರನೇ ಗರ್ಭಗುಡಿಯಿಂದ ಎದ್ದು ಹೊರಗೆ ಬಂದಾನಲ್ಲಪ್ಪ, ಯಾವುದೋ ಒಬ್ಬ ಸಂಕಷ್ಟದ ಜೀವಿ ಜೊತೆ ಮಾತಾಡ್ಲಿಕ್ಕತ್ತಾನ ಅಂಥೇಳಿ. ಯಾಕಂದ್ರೆ ಆ ಮುಖದಲ್ಲಿ ಆ ಪ್ರಸನ್ನತೆಯ ಭಾವ, ಆ ದಿವ್ಯತೆ ಆ ಸಿದ್ಧಿ ಪುರುಷನಿಗೆ ಗೊತ್ತಾಗಿತ್ತು. ಇಂತಹ ಸಿದ್ಧಿ ಪುರುಷರ ದರ್ಶನ, ರಾಮಲಿಂಗೇಶ್ವರನೇ ಹೌದು ಇವರನ್ನ ನಾನು ಭೇಟಿ ಆಗಲೇಬೇಕು, ಇವರಿಂದ ವರ ಪಡ್ಕೋಬೇಕು ಅಂತ ಹೇಳಿ ಓಡೋಡಿ ಬಂದ ಕಾಲು ಮೇಲೆ ಬಿದ್ದ. ಯಾರ್ರೀ ಅಂತ ಹೇಳಿ ದಾನಲಿಂಗೇಶ್ವರ ಅಂತಾರ. ಯಪ್ಪ, 12 ವರ್ಷದಿಂದ ನಿನ್ನ ಬರುವಿಕೆಗಾಗಿ ನಾನು ಕಾಯ್ತಾ ಇದ್ದೆ. ಈಗ ನಿನ್ನ ದರ್ಶನ ಭಾಗ್ಯ ನನಗೆ ಸಿಕ್ಕಿತು ತಂದೆ, ನನಗೆ ಮುಕ್ತಿಯನ್ನು ದಯಪಾಲಿಸು. ದಾನಲಿಂಗೇಶ್ವರ ಅನ್ಲಿಕ್ಕತ್ತಾರ, ಮುಕ್ತಿ ನಿಮಗೆ ಕೂಡ ನಾ ಯಾರು? ನಾನು ನಿಮಗತೆ ವ್ಯಕ್ತಿ ಇದೀನಪ್ಪ, ನಾನು ನಿಮಗತೆ ಒಬ್ಬ ಸಾಧಾರಣ ವ್ಯಕ್ತಿ ಅದನಿ.
ನನ್ನ ಹತ್ತಿಗೆ ಯಾವ ಶಕ್ತಿನೂ ಇಲ್ಲ ಅಂತ ಹೇಳಿ ಇವರು, ಇಲ್ಲ ನಿಮ್ಮ ಹತ್ತಿಗೆ ಶಕ್ತಿ ಅದ, ನಿಮ್ಮನ್ನು ನೋಡ್ರೆ ನೀವು ಸಾಧಾರಣ ಮನುಷ್ಯರಲ್ಲ ಅಂತ ನನಗೆ ಗೊತ್ತಾಗ್ಲಿಕ್ಕತ್ತದ ಅಂತೇಳಿ. ಆಯಿತು ಅಂಥೇಳಿ ದಾನಲಿಂಗೇಶ್ವರ ನೋಡ್ರಿ ಅವರಲ್ಲಿರುವಂತಹ ಶಕ್ತಿಯನ್ನು ಅವರು ಪ್ರಯೋಗಿಸಿಬಿಟ್ರು. ಅವರಲ್ಲಿರುವಂತಹ ಶಕ್ತಿಯನ್ನು ಪ್ರಯೋಗಿಸಿ ಆ ಕುಷ್ಠ ರೋಗಿಯ ತಲೆ ಮ್ಯಾಗ ಕೈ ಇಟ್ಟ ಅವರಿಗೆ ಆಶೀರ್ವಾದ ಮಾಡ್ರು. ಆಗಲಿ, ನಿನ್ನ ಕುಷ್ಠರೋಗವೆಲ್ಲ ನಿವಾರಣೆ ಆಗಲಿ. ಆ ಸಿದ್ಧನ ವ್ಯಕ್ತಿ ಏನಿದ್ದ, ಸಿದ್ಧ ಅನ್ನುವಂಥ ವ್ಯಕ್ತಿ ಇದ್ದ, ಆ ಸಿದ್ಧನ ಸಿದ್ಧಿಗಾಗಿ ನೀನು ಮುಕ್ತಿಯನ್ನು ಹೊಂದಲು ನಿನಗೂ ಒಳ್ಳೆಯದಾಗಲಿ ಅಂತ ಹೇಳಿ ಅವ್ರ ತಲೆ ಮ್ಯಾಗೂ ಹಸ್ತವನ್ನಿಟ್ರು ದಾನಲಿಂಗೇಶ್ವರ. ಅದು ಏನು ಹಸ್ತ ಅವರಿಗೆ ತಾಕಿತೋ ಇವರ ಕುಷ್ಠರೋಗ ಎಲ್ಲ ನಿವಾರಣೆ ಆಯಿತು. ಈ ಸಿದ್ಧರಿಗೆ ದೇಹದಲ್ಲಿ ಒಂದು ನವಚೈತನ್ಯ ಸಂಚಾರ ಮಾಡಿದಂಗೆ ಆಯಿತು. ಅದಾದ ಕೂಡಲೇ ನೋಡ್ರಿ, ಅವರಿಬ್ಬರು ದಾನಲಿಂಗೇಶ್ವರರ ಶಿಷ್ಯರಾದರು. ದಾನಲಿಂಗೇಶ್ವರರ ಜೊತೆನ ಬೋರೆಗಾಂವಕ್ಕೆ ಬಂದು ಅಲ್ಲಿ ದಾನಲಿಂಗೇಶ್ವರರ ಸೇವೆಯನ್ನ ಮಾಡ್ಕೊಂತ ತಮ್ಮ ಜೀವಿತಾವಧಿಯನ್ನ ಕಳೆದರು. ಇಂತಹ ಮಹಿಮಾ ಪುರುಷ ಯಾರು ಅಂತಂದ್ರೆ ದಾನಲಿಂಗೇಶ್ವರರು. ಇಂಥ ದಾನಲಿಂಗೇಶ್ವರರು ಮುಂದೆ ಯಾವ್ಯಾವ ರೀತಿ ಪ್ರಸಂಗಗಳನ್ನು ಎದುರಿಸ್ತಾರ, ಮುಂದಿನ ಅವರ ಪವಾಡ ಲೀಲೆ ಏನು ಎಂಬುದನ್ನು ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.